ಸಂಪುಟ ಸರ್ಜರಿಯೋ ಅಧಿಕಾರ ಹಸ್ತಾಂತರದ ಚರ್ಚೆಯೋ? ಒಟ್ಟಾರೆ ಸಿಎಂಗೇನು ದೆಹಲಿ ವರಿಷ್ಠರು ಬುಲಾವ್ ಕೊಟ್ಟಿದ್ದಾರೆ. ದೆಹಲಿಗೆ ಹೋಗಿರುವಂತಹ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆ ಪ್ರತ್ಯೇಕವಾಗಿ ದೆಹಲಿಗೆ ಆಗಮಿಸಿದ್ದಾರೆ. ಸಿಎಂ ಮತ್ತು ಡಿಸಿಎಂ ಏನ್ ಚರ್ಚೆಯಾಗುತ್ತೆ ಕುತೂಹಲ ಇದೆ. ಸಿಎಂ ಅಷ್ಟೇ ಅಲ್ಲ, ಸಚಿವರು 45ಕ್ಕೂ ಹೆಚ್ಚು ಶಾಸಕರು ಎಂಎಲ್ಸಿಗಳು ಕೂಡ ದೆಹಲಿಗೆ ಆಗಮನ ಮಾಡಿದ್ದಾರೆ. ಇನ್ನಷ್ಟು ಕಾಂಗ್ರೆಸ್ ಶಾಸಕರು ಇವತ್ತು ದೆಹಲಿಗೆ ತೆರಳುವ ಸಾಧ್ಯತೆ ಇದೆ. ಅರ್ಧಕ್ಕರ್ಧ ಕೈ ಬಣ ದೆಹಲಿಯಲ್ಲೇ ಬೀಡುಬಿಟ್ಟಿದೆ. ಬೆಳಗ್ಗೆ 11 ಗಂಟೆಗೆ ಮಹತ್ವದ ಮೀಟಿಂಗ್ ಇದೆ ಇವತ್ತು. ಆ ಮೀಟಿಂಗ್ನಲ್ಲಿ ಏನ್ ಚರ್ಚೆಯಾಗತ್ತೆ? ಸಂಪುಟ ಪುನರಚನೆ ವಿಚಾರನ ಅಥವಾ ಅಧಿಕಾರದ ಹಸ್ತಾಂತರ? ಏನ್ ಪಟ್ಟದ ಆಟದಲ್ಲಿ ನಾಯಕತ್ವ ಬದಲಾವಣೆ ಎನ್ನುವಂತಹ ಚರ್ಚೆ ಈ ಸರ್ಕಾರ ಬಂದ ದಿನದಿಂದಲೂ ಕೂಡ ನಡೀತಾ ಇದೆ. ಅದರಲ್ಲೂ 2 ವರ್ಷ ಪೂರೈಕೆ ಆಯಿತು, 3 ವರ್ಷ ಪೂರೈಕೆ ಆಯಿತು, ಈಗ ಅಧಿಕಾರ ಹಸ್ತಾಂತರ ಎನ್ನುವಂತಹ ಮಾತುಗಳು ಜೋರಾದಂತಹ ಬೆನ್ನಲ್ಲೇ ಆ ಕ್ಷಣ ಯಾವಾಗ ನಿಜಕ್ಕೂ ಅಂಥದ್ದೊಂದು ನಿರ್ಧಾರಕ್ಕೆ ಕೈ ಹೈಕಮಾಂಡ್ ಬರುತ್ತಾ? ಬರೋದಾದ್ರೆ ಪಟ್ಟ ಯಾರಿಗೆ? ಇಂಥದ್ದು ಎಲ್ಲ ಏನು ಪ್ರಶ್ನೆಗಳಿವೆ ಜನಸಾಮಾನ್ಯರಲ್ಲಿ, ಕೈ ಪಾಳೆಯದಲ್ಲಿ. ಆ ಪ್ರಶ್ನೆಗೆ ಉತ್ತರ ಸಿಗುತ್ತಾ ಅನ್ನೋದೇ ಸದ್ಯದ ಕುತೂಹಲ. ಸಿಎಂ ಡಿಸಿಎಂ ಅಷ್ಟೇ ಅಲ್ಲ, ಸಚಿವರ ದಂಡು, ಶಾಸಕರ ದಂಡೆ ಈಗ ದೆಹಲಿಯಲ್ಲಿ ಬೀಡುಬಿಟ್ಟಿದೆ. ಒಂದು ಹಂತದಲ್ಲಿ ನೋಡ್ತಾ ಹೋದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಪಟ್ಟದಾಟ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪದಂತೆ ಕಾಣ್ತಾ ಇದೆ. ದೆಹಲಿಗೆ ಸಿಎಂ ಡಿಸಿಎಂ ಕರೆಸಿಕೊಂಡಿರುವಂತಹ ಹೈಕಮಾಂಡ್ ಇವತ್ತು ಇಬ್ಬರ ಜೊತೆ ಕೂಡ ಪ್ರತ್ಯೇಕವಾಗಿ ಮಾತುಕತೆ ಮಾಡಲಿದ್ದಾರೆ. ಸಿಎಂ ದೆಹಲಿಗೆ ತೆರಳಿದ ಬೆನ್ನಲ್ಲೇ ಸಚಿವರು, ಶಾಸಕರು, ಎಂಎಲ್ಸಿಗಳು ಕೂಡ ಹೋಗಿರೋದಿದೆಯಲ್ಲ, ಅದು ಈಗ ತೀವ್ರ ಕುತೂಹಲ ಮೂಡಿಸ್ತಾ ಇದೆ. I am invited to Delhi. राहुल जी खुद बात करेंगे वो चीजों पे. ನಾಯಕತ್ವದ ಬಗ್ಗೆನೂ ಇರಲಿ. ಕೆಲವು ಸಂದರ್ಭದಲ್ಲಿ ಹೋಗ್ಬೇಕಾಗ್ತದೆ, ಹೋಗ್ತಾ ಇದ್ದೀನಿ. ಒಂದರಿಗೆ ತೆರೆಗಳಿಗೆ ಪ್ರಾರಂಭ ಆಗಿರೋ ಒಂದು ಸಂತೋಷ ಅಷ್ಟೇ. ರಾಜ್ಯ ಕಾಂಗ್ರೆಸ್ನಲ್ಲಿ ಆಗಾಗ ಸದ್ದು ಮಾಡ್ತಾ ಇದ್ದ ಕುರ್ಚಿ ಕಾಳಗ ಇದೀಗ ದಿಲ್ಲಿ ಅಂಗಳದಲ್ಲಿ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ. ಮೊನ್ನೆಯಷ್ಟೇ ಮಲ್ಲಿಕಾರ್ಜುನ ಖರ್ಗೆ ಕೇರಳದ ಕತೆ ಮುಗೀತು, ಈಗ ಕರ್ನಾಟಕದ ಸಮಸ್ಯೆ ಇತ್ಯರ್ಥಪಡಿಸಿ ಅಂತ ವೇಣುಗೋಪಾಲ್ ಎದುರು ಹೇಳಿದ್ದೇ ತಡ ಹೈಕಮಾಂಡ್ ದಿಢೀರ್ ಎಂಬಂತೆ ಎಂಟ್ರಿ ಕೊಟ್ಟಿದೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಕರೆ ಮಾಡಿ ದೆಹಲಿಗೆ ಬನ್ನಿ ಅಂತ ವರಿಷ್ಠರು ಬುಲಾವ್ ಕೊಟ್ಟಿದ್ರಿಂದ ಇಬ್ಬರೂ ನಾಯಕರು ಪ್ರತ್ಯೇಕವಾಗಿ ದೆಹಲಿಗೆ ಬಂದಿಳಿದಿದ್ದಾರೆ. ದಿಲ್ಲಿಗೆ ಬರ್ತಾ ಇದ್ದಂತೆ ಸಿದ್ದು, ಡಿಕೆ ಇಬ್ಬರೂ ಕೂಡ ಯಾವುದೇ ರಿಯಾಕ್ಟ್ ಮಾಡದೆ ತೆರಳಿದ್ರು. ಹೈಕಮಾಂಡ್ ತುರ್ತು ಬುಲಾವ್, ದೆಹಲಿಗೆ ಹಾರಿದ ಸಿಎಂ ಡಿಸಿಎಂ. ಸಂಪುಟ ಸರ್ಜರಿಯೋ ಬದಲಾವಣೆ ಚರ್ಚೆಯೋ ಇಂದೇ ನಿರ್ಧಾರ. ಸಿಎಂ ಸಿದ್ದರಾಮಯ್ಯ ಜೊತೆ ಸಚಿವರು, ಶಾಸಕರ ಎಂಟ್ರಿ, ಏನಿದರ ರಹಸ್ಯ? ಡಿಕೆಗೆ ಸಿಹಿ ಸುದ್ದಿ ಸಿಗುತ್ತೆ ಅಂತ ಬಂಡೆ ಬಣ ಹೋದಲ್ಲಿ ಬಂದಲ್ಲಿ ಹೇಳ್ತಾ ಇದ್ರೆ ಸಿದ್ದು ಟೀಮ್ ಗೊಂದಲ ಇತ್ಯರ್ಥ ಆಗಬೇಕು ಅಂತ ಪಟ್ಟು ಹಿಡಿದು ಕೂತಿತ್ತು. ಈ ಬೆಳವಣಿಗೆಗಳ ನಡುವೆ ಕೊನೆಗೂ ಹೈಕಮಾಂಡ್ ಸಿಎಂ ಹಾಗೂ ಡಿಕೆಗೆ ಬುಲಾವ್ ಕೊಟ್ಟಿದೆ. ಸಿಎಂ ದಿಲ್ಲಿಗೆ ತೆರಳೋದಕ್ಕೆ ರೆಡಿ ಆಗ್ತಾ ಇದ್ದಂತೆ ಆಪ್ತ ಬಣ ಕೂಡ ದೌಡಾಯಿಸಿದೆ. ಡಾಕ್ಟರ್ ಜಿ ಪರಮೇಶ್ವರ್, ಭೈರತಿ ಸುರೇಶ್, ಡಾಕ್ಟರ್ ಎಚ್.ಸಿ. ಮಹದೇವಪ್ಪ, ಎಂಬಿ ಪಾಟೀಲ್, ಕೆಜೆ ಜಾರ್ಜ್, ಸತೀಶ್ ಜಾರಕಿಹೊಳಿ ಹಾಗೂ ಸಿಎಂ ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣ ದೆಹಲಿಗೆ ಆಗಮಿಸಿದ್ದಾರೆ. ಇಂದು ಬೆಳಗ್ಗೆ 11 ಗಂಟೆಗೆ ಇಂದಿರಾ ಭವನದಲ್ಲಿ ಮೀಟಿಂಗ್. ಮೊದಲು ರಾಹುಲ್, ಖರ್ಗೆ, ವೇಣುಗೋಪಾಲ್ ಮಾತುಕತೆ. ಸಿಎಂ ಜೊತೆಗಿನ ಸಭೆಗೆ ಸಮಯ ಹಾಗೂ ಜಾಗ ನಿಗದಿಯಾಗಿದೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ಇಂದಿರಾ ಭವನದಲ್ಲಿ ಹೈವೋಲ್ಟೇಜ್ ಮೀಟಿಂಗ್ ನಡೆಯಲಿದೆ. ಕರ್ನಾಟಕದ ಬೆಳವಣಿಗೆಗಳ ಕುರಿತು ರಾಹುಲ್ ಗಾಂಧಿ ಮಾತುಕತೆ, ಸಭೆ ನಡೆಸಲಿದ್ದಾರೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ವೇಣುಗೋಪಾಲ್ ಮೂವರೂ ನಾಯಕರೇ ಮೊದಲು ಪ್ರತ್ಯೇಕವಾಗಿ ಮೀಟಿಂಗ್ ಮಾಡಲಿದ್ದಾರೆ. ನಾಯಕತ್ವ ಗೊಂದಲ, ಸಂಪುಟ ಪುನಾರಚನೆ ಹಾಗೂ ಪಕ್ಷದಲ್ಲಿನ ಮುಂದಿನ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡಲಿದ್ದಾರೆ. ನಂತರ ಸಿಎಂ ಸಿದ್ದರಾಮಯ್ಯ ಅವರನ್ನ ಕರೆಸಿಕೊಳ್ಳಲಿದ್ದಾರೆ. ಈ ವೇಳೆ ಸಿಎಂ ಸಿದ್ದರಾಮಯ್ಯ ಸಂಪುಟ ಪುನಾರಚನೆ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ, ನಿಗಮ ಮಂಡಳಿಗಳ ನೇಮಕ, ಜಿಬಿಎ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ರಾಜ್ಯಸಭೆ ಚುನಾವಣೆ ಮತ್ತು ಎಂಎಲ್ಸಿ ಚುನಾವಣೆ ಬಗ್ಗೆ ಚರ್ಚೆ ಮಾಡುವ ಸಾಧ್ಯತೆ ಇದೆ. ಪ್ರಮುಖವಾಗಿ ಸಂಪುಟ ಪುನಾರಚನೆಗೆ ಒತ್ತಡ ಹಾಕೋದಕ್ಕೆ ಸಿಎಂ ಪ್ಲಾನ್ ಮಾಡಿದ್ದಾರೆ. ಒಂದ್ ವೇಳೆ ಸಂಪುಟ ಸರ್ಜರಿಗೆ ವರಿಷ್ಠರು ಓಕೆ ಅಂದ್ರೆ ಇನ್ನು 1 ವಾರದಲ್ಲೇ ಪುನಾರಚನೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ. 11 ಗಂಟೆಯ ಸಭೆಗೆ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಆಹ್ವಾನವಿಲ್ಲ.
ವರಿಷ್ಠರು ನಡೆಸಲಿರುವ ಬೆಳಗ್ಗಿನ 11 ಗಂಟೆ ಸಭೆಗೆ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಆಹ್ವಾನ ಇಲ್ಲ. ಸಿಎಂ ಸಿದ್ದರಾಮಯ್ಯ ಜೊತೆ ಚರ್ಚೆ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆ ವರಿಷ್ಠರು ಮಾತುಕತೆ ನಡೆಸಲಿದ್ದಾರೆ. ರಾಹುಲ್ ಗಾಂಧಿ, ಖರ್ಗೆ, ವೇಣುಗೋಪಾಲ್ ರಾಜ್ಯದ ಬೆಳವಣಿಗೆಗಳ ಬಗ್ಗೆ ಮಾಹಿತಿ ಪಡೆಯಲಿದ್ದಾರೆ. ದೆಹಲಿಗೆ ಹೋಗುವ ಮುನ್ನ ಮಾತನಾಡಿದ ಸಿಎಂ, ಇವತ್ತು ಬೆಳಿಗ್ಗೆ 11 ಗಂಟೆಗೆ ಮೀಟಿಂಗ್ ಕರೆದಿದ್ದಾರೆ. ಉದ್ದೇಶ ನನಗೂ ಗೊತ್ತಿಲ್ಲ ಅಂತ ಹೇಳಿದ್ರೆ ಡಿಕೆ ಕೆಲ ಸಂದರ್ಭದಲ್ಲಿ ದೆಹಲಿಗೆ ಹೋಗಲೇಬೇಕಲ್ವಾ, ಹಾಗಾಗಿ ಹೋಗ್ತಾ ಇದ್ದೇನೆ ಅಂತ ಮಾರ್ಮಿಕವಾಗಿ ನುಡಿದಿದ್ದಾರೆ. I am invited to Delhi. There is a meeting by 11 o'clock. I don't know the subject, but I am invited. Mr. Venugopal called me and intimated me the date and meeting. Speculations are always there. ಹೋಗ್ಬೇಕು, ಕೆಲವು ಸಂದರ್ಭದಲ್ಲಿ ಹೋಗ್ಬೇಕಾಗ್ತದೆ, ಹೋಗ್ತಾ ಇದ್ದೀನಿ. ಕೆಲವು ಸಂದರ್ಭದಲ್ಲಿ ಹೋಗ್ಬೇಕಾಗ್ತದೆ, ಹೋಗ್ತಾ ಇದ್ದೀನಿ. ಈ ಮಧ್ಯೆ ಮಲ್ಲಿಕಾರ್ಜುನ ಖರ್ಗೆ ನಾಯಕತ್ವ ಬದಲಾವಣೆ, ಸಂಪುಟ ಪುನಾರಚನೆ ಬಗ್ಗೆ ನಾನೇನು ಮಾತನಾಡಲ್ಲ, ಏನೇ ಇದ್ದರೂ ರಾಹುಲ್ ಗಾಂಧಿ ಮಾತನಾಡ್ತಾರೆ ಎನ್ನುವ ಮೂಲಕ ಹೈಕಮಾಂಡ್ನ ಕಠಿಣ ನಿಲುವನ್ನ ಸ್ಪಷ್ಟಪಡಿಸಿದ್ದಾರೆ. आपकी स्टेट से भी कल आप चीफ मिनिस्टर आ रहे हैं, डिप्टी चीफ मिनिस्टर के भी आने की बात है, सब चीज ठीक है क्या? रीशफल की भी बातें हैं क्योंकि नहीं, वो देखिए इसमें मैं नहीं बोल सकता, वो ठीक अलग है. राहुल जी खुद बात करेंगे वो चीजों पे. ಹೈಕಮಾಂಡ್ ನಿರ್ಧಾರ ಏನು ಅಂತ ಇಂದು ಗೊತ್ತಾಗುತ್ತೆ. ಇತ್ತ ದೆಹಲಿಯಲ್ಲಿ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ, ಗೊಂದಲ ಇತ್ಯರ್ಥ ಆಗಬೇಕು, ಇದು ಆರಂಭ ಆಗಿದ್ದೇ ಸಂತೋಷ. ಹೈಕಮಾಂಡ್ ನಿರ್ಧಾರ ಏನು ಅಂತ 11 ಗಂಟೆಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರು. ಚರ್ಚೆ ಪ್ರಾರಂಭ ಆಗ್ತಾ ಇದೆ. ಭಾಳ ದಿನದಿಂದ ಬೇಡಿಕೆ ಇತ್ತು, ಆಗಬೇಕು, ಇತ್ಯರ್ಥ ಆಗ್ಬೇಕಂತ. ಕೊನೆಗೆ ಕೂಡ ಡೇಟ್ ಫಿಕ್ಸ್ ಮಾಡಿದ್ದಾರೆ. ನೋಡ್ರಿ ಏನು ಪ್ರಾರಂಭ ಮಾಡ್ತಾರೆ, ಏನಾಗುತ್ತೆ ಕಾದು ನೋಡೋಣ ಅಷ್ಟೇ. ಈ ಟೂ ಅರ್ಲಿ ಹೇಳೋದು ಎಲ್ಲ ಚರ್ಚೆ ಆಗ್ಬೋದು ಎಲ್ಲನೂ, ಯಾಕಂದರೆ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟದ್ದು, ಪಕ್ಷಕ್ಕೆ ಸಂಬಂಧಪಟ್ಟದ್ದು ಎಲ್ಲಾನು ಚರ್ಚೆ ಆಗ್ಬಾರ್ದು. ಆದಷ್ಟು ಬೇಗ ಒಂದೊಂದು ಇತ್ಯರ್ಥ ಆಗ್ಬೇಕಂತ ಅಷ್ಟೇ. ಬದಲಾವಣೆಯ ಗಾಳಿ ಬೀಸಬಹುದಾ ಸರ್? ಗೊತ್ತಿಲ್ಲ, ಅದು ಏನು 11 ಗಂಟೆಗೆ ಗೊತ್ತಾಗೋದು. ಗೊತ್ತಿಲ್ಲ ಯಾರು ತರ, ನನಗೆ ವರಿಷ್ಠ ಇರ್ಬೋದು, ಎಲ್ಲರೂ ಅಧ್ಯಕ್ಷರು ಇರ್ತಾರೆ. ಒಂದೇ ಮೀಟಿಂಗ್ ಆಗ್ತೈತೆ, ಮತ್ತೆ ಸೀರೀಸ್ ಆಫ್ ಮೀಟಿಂಗ್ ಆಗ್ತೈತೆ, ಗೊತ್ತಿಲ್ಲ. ಪ್ರಾರಂಭ ಅಂತ ಆಗ್ತದೆ, ಅದೊಂದೇ ಅಷ್ಟೇ ಸಂತೋಷಕರ ಸಂಗತಿ ಅಷ್ಟೇ. ಗೊಂದಲಕ್ಕೆ ತೆರೆಗಳಿಗೆ ಪ್ರಾರಂಭ ಆಗಿದ್ದು ಒಂದು ಸಂತೋಷ ಅಷ್ಟೇ. ಪ್ರಾರಂಭ ಆಗಿದಲ್ಲ, ಪ್ರಾರಂಭ ಆಗಿದೆ, ಕಾದು ನೋಡೋಣ. ಟಿಕ್ ಕರೀತಾರ, ಪ್ರತ್ಯೇಕ ಕರೀತಾರ, ಗೊತ್ತಿಲ್ಲ. ಇಬ್ಬರು ನಾಯಕರು ಬರ್ತಾ ಇದ್ದಾರೆ ಒಟ್ಟಿಗೆ ಡೆಲ್ಲಿಗೆ. ಪರಿಶ್ರಮ ಇರೋ ಕಡೆ ಇತಿಹಾಸ ಸೃಷ್ಟಿ ಆಗತ್ತೆಂದ ರಂಗನಾಥ್. ಕುಣಿಗಲ್ ರಂಗನಾಥ್ ಮಾತನಾಡಿ, ಪರಿಶ್ರಮ ಇರುವ ಕಡೆ ಇತಿಹಾಸ ಸೃಷ್ಟಿಯಾಗತ್ತೆ, ಎಲ್ಲ ಒಳ್ಳೇದೇ ಆಗುತ್ತೆ ಅಂತ ಹೇಳಿದ್ರು. ಎಲ್ಲ ಹೈಕಮಾಂಡರ್ ನಿರ್ಧಾರ ತೆಗೆದುಕೋತಾರೆ. ಒಂದು ನಾನು ನಂಬಿರೋಂಥದ್ದು, ಪರಿಶ್ರಮ ಇದ್ದ ಕಡೆ ಇತಿಹಾಸ ಸೃಷ್ಟಿಯಾಗುತ್ತೆ, ನಂಬಿಕೆ ಇದ್ದ ಕಡೆ ಅದ್ಭುತಗಳು ನಡೀತೆ, ಎಲ್ಲ ಒಳ್ಳೆಯದಾಗುತ್ತೆ. ಸತ್ಯಕ್ಕೆ, ಪರಿಶ್ರಮಕ್ಕೆ ಎಲ್ಲದಕ್ಕೂ ಉತ್ತರ ಸಿಗುತ್ತೆ. ಯಾರನ್ನೂ ಭೇಟಿ ಆಗೋಕೆ ಹೋಗ್ತಿಲ್ಲ. ಅಂದರೆ ಡಿ ಕೆ ಸಾಹೇಬರು CM ಆಗ್ತಾರೆ ಅನ್ನೋ ಒಂದು ನೀವು ಹೇಳಿದ್ದು ಎಲ್ಲ ಶಾಲೆಗಳಲ್ಲಿರೋ ಪೋಸ್ಟರ್ಗಳು ಈಗಾಗಲೇ ಹರಿದಾಡ್ತಿದೆ. ಸತ್ಯ ಎಲ್ಲಿದೆ ಅಲ್ಲಿ ಯಾವಾಗಲೂ ಗೆಲುವು ಇದ್ದೇ ಇರುತ್ತೆ, ಒಳ್ಳೆಯದಾಗುತ್ತೆ. ಸಂಪುಟ ಸರ್ಜರಿಗೆ ಪಟ್ಟು ಹಿಡಿಯುತ್ತಾರಾ ಶಾಸಕರು, MLCಗಳು? ಸಚಿವರು ಮಾತ್ರವಲ್ಲ, ದೆಹಲಿಗೆ 45ಕ್ಕೂ ಹೆಚ್ಚು ಶಾಸಕರು, 10ಕ್ಕೂ ಹೆಚ್ಚು MLCಗಳು ಕೂಡ ಹೈಕಮಾಂಡ್ ಭೇಟಿಗೆ ಆಗಮಿಸಿರುವುದು ತೀವ್ರ ಕುತೂಹಲ ಮೂಡಿಸಿದೆ. ಇವತ್ತು ಇನ್ನಷ್ಟು ಶಾಸಕರು ದೆಹಲಿಗೆ ಬರುವ ಸಾಧ್ಯತೆ ಇದೆ. ದಿಲ್ಲಿಗೆ ತೆರಳುವ ಮುನ್ನ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಮಾತನಾಡಿದ ಶಾಸಕ ಬೇಳೂರು ಗೋಪಾಲಕೃಷ್ಣ, ನಾವು ಕೂಡ ಸಚಿವಾಕಾಂಕ್ಷಿಗಳಿದ್ದೇವೆ, ಏನಾಗುತ್ತೋ ನೋಡೋಣ ಅಂತ ಹೇಳಿದ್ರು. ಖಂಡಿತ ಅವತ್ತೇ ಹೇಳಿದೆ, ನಾವು ಒಂದು ಆಕಾಂಕ್ಷಿಗಳಿದ್ದೀವಿ. ಅದಕ್ಕಂತ ಹೆಚ್ಚಾಗಿ ಏನು ನಡೀತದೆ ನೋಡೋಣ. ಮುಂದಿನ ಸಂಪುಟ ರಚನೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಅಲ್ಲಿ ನಾವು ಸಹ ವರಿಷ್ಠರು ಭೇಟಿ ಮಾಡೋಣ ಅನ್ನೋ ದೃಷ್ಟಿಯಿಂದ ಅವ್ರ ಜೊತೆ ಕೊಟ್ಟಿದ್ದೀವಿ. DCM ಅವರು ಅಥವಾ ನಮ್ಮ ಮುಖ್ಯಮಂತ್ರಿಗಳು ಎಲ್ಲಿದ್ದಾರೆ ಅವ್ರು ಭೇಟಿ ಮಾಡಿ ಬರ್ತೀವಿ ನಾವು. MLC ನಾಗರಾಜ್ ಯಾದವ್ ಮಾತನಾಡಿ, ಸಂಪುಟ ಸರ್ಜರಿ ಆದರೆ ನಮಗೂ ಅವಕಾಶ ಕೊಡಿ ಅಂತ ಆಗ್ರಹಿಸಿದ್ರು. ಮುಂದಿನ ರೀಶಫಲಲ್ಲಿ ನಮ್ಮಂಥವರ ಯುವಕರು ಕೂಡ ಭಾಳ ವರ್ಷಗಳಿಂದ ಕೆಲಸ ಮಾಡಿರ್ತಕ್ಕಂಥ ನಮ್ಮಂಥವ್ರಿಗೂ ಕೂಡ ಅವಕಾಶಗಳು ಕೊಡಬೇಕು. ನಾನು ಮುಖ್ಯ ವಕ್ತಾರನಾಗಿ ಪಕ್ಷವನ್ನು ಯಾವಾಗಲೂ ಕೂಡ ಡಿಫೆಂಡ್ ಮಾಡ್ಕೊಂಡು ಬಂದಿರತಕ್ಕಂಥ ನಾವು ನಿಷ್ಠಾವಂತ ಕಾರ್ಯಕರ್ತರಿಗೆ ಕೊಡೋದಾದರೆ ನಮ್ಮಂಥವ್ರಿಗೂ ಕೊಡಬೇಕು ಅಂತಕ್ಕಂಥ ವಿಚಾರಗಳನ್ನು ಕೇಳ್ತೀವಿ. ಅದೇನೇ ಹೇಳಿ, ಇವತ್ತು ದೆಹಲಿ ಅಂಗಳದಲ್ಲಿ ರಾಜ್ಯ ಕಾಂಗ್ರೆಸ್ ಮನೆಯ ಪಟ್ಟದ ಆಟಕ್ಕೆ ದೊಡ್ಡ ತಿರುವು ಸಿಗುವ ನಿರೀಕ್ಷೆ ಹೆಚ್ಚಾಗಿದೆ. ಹೀಗಾಗಿ ಎಲ್ಲರ ಚಿತ್ತ ಇಂದಿನ ಹೈಕಮಾಂಡ್ ಸಭೆಯತ್ತ ನೆಟ್ಟಿದೆ. ಪ್ರಮೋದ್ ಪ್ರಸನ್ನ ಜೊತೆ ಮಹೇಶ್, TV9 ನವದೆಹಲಿ.